ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ಏರಿಯಾ ಹೇಗೆ ಸಂಭವಿಸಿದೆ ಆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನ ನಾಗರಬಾವಿಯ ಮಾಳಗಾಳದಲ್ಲಾಗಿರುವಂತಹ ಘಟನೆ ಇದು. ಹೋಟೆಲ್ನ ಓರ್ವ ಸಿಬ್ಬಂದಿ ಅಗ್ನಿ ಅನಾಹುತಕ್ಕೆ ಸಾವಿಗೀಡಾಗಿದ್ರೆ 4 ಜನರಿಗೆ ಗಾಯಗಳಾಗಿದೆ. ನಾಗರಬಾವಿಯಲ್ಲಾಗಿರುವಂತಹ ಘಟನೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಹೋಟೆಲ್ ಮೇಲಿನೇ ವಾಸ ಇದ್ರು ಸಿಬ್ಬಂದಿ, ಅವರ ಜಾಗಕ್ಕೆ ಬೆಂಕಿ ಆವರಿಸಿದೆ. ಸೊ ಇದರ ಪರಿಣಾಮ ಓರ್ವ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಕಾರ್ಮಿಕ ಸಾವನ್ನಪ್ಪಿದ್ರೆ 4 ಜನರಿಗೆ ಗಾಯಗಳಾಗಿದೆ. ಬೆಂಕಿಯ ತೀವ್ರತೆ ಮತ್ತು ಕೆನ್ನಾಲಿಗೆ ಹೇಗೆ ಚಾಚಿತ್ತು ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತಾ ಇದೆ. ದುರ್ಗಾ ಶ್ರೀ ಗ್ರ್ಯಾಂಡ್ಸ್ ಅನ್ನುವಂತಹ ಹೋಟೆಲ್ನಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರ ಡೀಟೇಲ್ಸ್ ಇದೆ. ಹೋಟೆಲ್ಗೆ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಬಿದ್ದ ಪರಿಣಾಮವಾಗಿ ಓರ್ವ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿ 5 ಜನ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಬೆಂಗಳೂರಿನ ನಾಗರಬಾವಿ ಬಳಿ ಇರುವಂತ ಮಾಳಗಾಳದಲ್ಲಿ ನಡೆದಿರುವಂತ ಮಾಳಗಾಳದ ಮೇನ್ ರೋಡ್ ಅಂದ್ರೆ ಏನು ರಿಂಗ್ ರೋಡ್ ಏನಿದೆ, ರಿಂಗ್ ರೋಡ್ ಬಳಿ ಸರ್ವಿಸ್ ರೋಡ್ ನಲ್ಲಿರುವಂತ ದುರ್ಗಾಶ್ರೀ ಗ್ರ್ಯಾಂಡ್ ಹೋಟೆಲ್ ಏನಿದೆ, ಈ ಹೋಟೆಲ್ಗೆ ಇವತ್ತು ಮುಂಜಾನೆ ಹೊತ್ತಿಗೆ ಬೆಂಕಿ ಹೊತ್ಕೊಂಡಿರುವಂಥದ್ದು. ಬೆಂಕಿ ಹೊತ್ಕೊಂಡ ಪರಿಣಾಮವಾಗಿ ಹೋಟೆಲ್ ಎಲ್ಲ ನೀವು ನೋಡ್ಬೋದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂಥದ್ದು. ಹೋಟೆಲ್ನಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಆ ಮಟ್ಟಕ್ಕೆ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ನೀವು ನೋಡಿ ಒಳಗಡೆ ಹೋಗ್ತಾ ಇದ್ದಂತೆ ಇಷ್ಟೊತ್ತಿಗಾಗಲೇ ಈ ಭಾಗದಲ್ಲಿ ಈ ಹೋಟೆಲ್ಲು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಅಷ್ಟೊಂದು ಗ್ರ್ಯಾಂಡಾಗಿ ಈ ಹೋಟ್ಲು ಚೆನ್ನಾಗಿ ನಡೀತಾ ಇದ್ದಿದ್ದಂಥ ಹೋಟ್ಲಿದು. ನೀವು ಒಳಗಡೆ ನೋಡೋದಾದರೆ ಇದ್ದಂಥ ಎಲ್ಲ ಚೇರು, ಕಿಚನ್ನು, ಎಲ್ಲ ಕಿಚನ್ನಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಆ ಮಟ್ಟಕ್ಕೆ ಬೆಂಕಿಯಾಗಿದೆ. ಅದೃಷ್ಟವಶಾತ್ತು ಹೋಟ್ಲ್ ಇಲ್ಲಿ ಕೆಳಗಡೆ ಯಾರೂ ಇರಲಿಲ್ಲ. ಬದಲಾಗಿ ಇಲ್ಲಿ ಕೆಲಸ ಮಾಡುವಂಥ 7-8 ಜನ ಸಿಬ್ಬಂದಿಗೆ ಫಸ್ಟ್ ಫ್ಲೋರಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಯಾವಾಗ ಈ ಬೆಂಕಿ ಕನ್ನಾಲಿಗೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬೆಂಕಿಯ ಆವರಿಸ್ಕೊಂಡು ಮೇಲಕ್ಕೂ ಕೂಡ ಆವರಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ 5 ಜನ ಸಿಬ್ಬಂದಿ ಬೆಂಕಿಯಲ್ಲಿ ಸಿಗಾಕೋತಾರೆ. 3 ಜನ ಎಸ್ಕೇಪ್ ಆಗಿರುವಂಥದ್ದು. 5 ಜನ ಕೂಡ ಬೆಂಕಿ ತಗುಲಿದ ಪರಿಣಾಮವಾಗಿ ಅದರಲ್ಲಿ ಓರ್ವ ರಾಜ್ಕುಮಾರ್ ಅಂತ 45 ವರ್ಷ ಅಂತ ಹೇಳಲಾಗ್ತಾ ಇರುವಂಥದ್ದು, ಆತ ಬೆಂಕಿಯಲ್ಲಿ ಸುಟ್ಟು ಸಾವನ್ನಪ್ಪಿದ್ದಾನೆ. ಉಳಿದ 5 ಜನರು ಏನಿದ್ದಾರೆ ಅವರನ್ನು ರಕ್ಷಣೆ ಮಾಡಿ ಇಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ನೀವು ಇನ್ನೂ ಹೋಟ್ಲಿಂದ ಹೊರಭಾಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಮೇಲಕ್ಕೆ ಇನ್ನೂ ಕೂಡ 3 ಫ್ಲೋರ್ ಇರುವಂಥದ್ದು. ಅಂದರೆ ಇಲ್ಲಿ ಬಾಡಿಗೆ ಕೂಡ ಕೊಟ್ಟಿದೆ ಹೋಟ್ಲ್ ಮೇಲ್ಗಡೆ. ಅದರಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಹೋಟೆಲ್ನ ಸಿಬ್ಬಂದಿ ಇದ್ದರು. ಮತ್ತು ಅಲ್ಲಿ ಈಚೆ ಬರೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಬೆಂಕಿ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ದೇನೆ ಮತ್ತು ಅವರು ರಾತ್ರಿ ಮನೇಲಿ ಮಲಗಿದ್ದ ಕಾರಣದಲ್ಲಿ ಬೆಂಕಿ ಕಾಣಿಸ್ಕೊಂಡ ಪರಿಣಾಮವಾಗಿ ಅದರಲ್ಲಿ ಸಿಬ್ಬಂದಿ ಸುಟ್ಟು ಅದರಲ್ಲಿ ಒಬ್ಬ ಸಾವನ್ನಪ್ಪಿರುವಂಥದ್ದು. ನೀವು ನೋಡಿ ಬಂದು ಫಸ್ಟ್ನೇ ಫ್ಲೋರ್ ತನಕ ಸಂಪೂರ್ಣವಾಗಿ ಬೆಂಕಿ ಆವರಿಸ್ಕೊಂಡಿರುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ಅದರದ ಬೆಂಕಿ ಉರಿದ ಪರಿಣಾಮವಾಗಿ ಅಲ್ಲಿದ್ದಂಥ ಪ್ಲಾಸ್ಟಿಕ್ ಬೇರೆ ಬೇರೆ ಐಟಮ್ ಎಲ್ಲ ಸುಟ್ಟು ಕೆಳಗಡೆ ಬಿದ್ದು ಅಲ್ಲಿ ನಿಂತಿದ್ದಂಥ ಒಂದು ಕಾರ್ಗೂ ಕೂಡ ಅದೆಲ್ಲ ಅರ್ಧಂಬರ್ಧ ಸುಟ್ಟಿರುವಂಥ ಸ್ಥಿತಿ ಕಾಣಿಸ್ತಾ ಇರುವಂಥದ್ದು. ಈ ಪರಿಣಾಮವಾಗಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅದನ್ನು ಬೆಂಕಿ ನಂದಿಸುವಂಥ ಕೆಲಸ ಮಾಡಿದರೆ, ಆದರೂ ಕೂಡ ಓರ್ವ ಸಿಬ್ಬಂದಿ ಬೆಂಕಿಯಿಂದ ಸಾವನ್ನಪ್ಪಿರುವಂಥದ್ದು. ಕ್ಯಾಮ್ರಾಮನ್ ಶರತ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.